ಈ ವಿಧಾನಸಭಾ ಚುನಾವಣೆಗಳಲ್ಲಿ ಇನ್ನು ಮುಂದಿನ ಸಲನೂ ಏನೇನು ಆಗ್ಬೋದು. ಹೌದು, ಇಲ್ಲಂತಲ್ಲ. ಮೊದಲಿಂದ ತಿಳ್ಕೊಬೇಕಾಗಿದೆ, ಕೇರಳದಲ್ಲೇ BJP ಅಸ್ತಿತ್ವದಲ್ಲಿಲ್ಲ, ತಮಿಳುನಾಡಿನಲ್ಲೂ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾವು ಇಲ್ಲಿ ಕೌಂಟ್ ಮಾಡುವಂಥದ್ದು ಇಲ್ಲ. ಅಲ್ಲಂದರೆ SIR ಆದರೂ ಸಹಿತ ಅಲ್ಲೇ ತಿಳುವಳಿಕೆ ದಿನ ಇರೋದ್ರಿಂದಾಗಿ SIR ಅಲ್ಲಿ ಯಾವ ಪ್ರಭಾವ ಮಾಡಲಿಲ್ಲ. ಆದರೆ ಇದೇ ಮಾತನ್ನು ಇವತ್ತು ನಾವು ಉತ್ತರ ಪ್ರದೇಶದಲ್ಲಿ ಮತ್ತು ಇನ್ನೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಕರ್ನಾಟಕದಲ್ಲಿ ಸಹಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಕರ್ನಾಟಕದಲ್ಲಿ ದಿನ ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ 2028 ಚುನಾವಣೆ ಅಂದ್ಕೊಂಡಂಗಿಲ್ಲ ಅನ್ನೋದಷ್ಟು ಸತ್ಯದ. ಈ ದಿಶೆಯಲ್ಲೇ ಇವತ್ತು ಮಾಡುತ್ತಿರುವಂಥ ರಾಜಕಾರಣ ಮಾಡಿದರೆ ಯೋಗ್ಯನಾ? ಇವತ್ತೇನು ಪ್ರಯತ್ನ ನಡೆಸಿದ್ರೆ DK ಅವರು JDS ಪೂರ್ತಿ ಮುಗಿಸ್ಬೇಕಪ್ಪ ಅಂತೇಳಿ ಅದರ ಎಲ್ಲ ಸದಸ್ಯರನ್ನು ಅಥವಾ ಹೆಚ್ಚು ಮ್ಯಾಕ್ಸಿಮಮ್ ಇದ್ದವರನ್ನು ತಮ್ಮ ಕಾಂಗ್ರೆಸ್ಗೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೈ ಆಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಈ ಸ್ಥಾಪಿತ ರಾಜಕಾರಣ ಇಂದ ಕಾಂಗ್ರೆಸ್ ಇದನ್ನು ಮಾಡ್ತಾ ಬಂದದ. ಇವತ್ತು ಅದನ್ನು ಮಾಡಿದ್ದಕ್ಕಾಗಿನ ಈ ನಡುವ ಕಾಂಗ್ರೆಸ್ ಇದ್ದಿದ್ದು ಪೂರ್ಣವಾಗಿ ತಳ ಸೇರಿತ್ತು ಅನ್ನೋದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಒಂದು ಏನಾಗ್ತಾ ಇದೆ ಕಾರಣ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿಯವರ ಸಹನೆಯ ಪಾದಯಾತ್ರೆಯ ಬಸ್ ಯಾತ್ರೆಯ ಜೊತೆಗೆ ಪ್ರತಿಯೊಂದು ಸಮಸ್ಯೆಯನ್ನು ತಳಕ್ಕೆ ಹೋಗಿ ನೋಡುವಂಥ, ತಳ ಸಮುದಾಯದ ಜೊತೆಗೆ ಭೇಟಿ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸದು ಅಲರ್ಟ್ ಮಾಡ್ಕೊಂಡಿದ್ದಾರೆ. OBC, ದಲಿತ ಮತ್ತು ಆದಿವಾಸಿ ಮೈನಾರಿಟಿ ಇವರನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ಯಾರ. ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ದಿಶೆಯಲ್ಲಿ ಇವತ್ತು DK ಅವರು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಹಳೆಯ ಕಾಂಗ್ರೆಸ್ಸಿನ ಚಾಲಿಯಿಂದ ಇವತ್ತು ಗೆದ್ದಿರ್ಬೋದು, ಅಥವಾ ಮೋದಿ ಶಾ ಅವರು ಏನು ರೀ ಹಳೆಯ ಕಾಂಗ್ರೆಸ್ನ ಮುಂದುವರಿಕೆ. ಅವರು ಹಿಂದಿನ ಕಾಂಗ್ರೆಸ್ ಇದನ್ನ ಮಾಡಿದ್ರು, ಪಾರ್ಟಿ